ಅಮ್ಮಮ್ಮ ಏನಿದು? ನನ್ನ ಮೊಮ್ಮಗಳಿಗೆ ಅವಳ ಗಂಡನಿಗೆ ಕೊಡಬೇಕು ಅಂತ ಇದನ್ನ ಅಮೇರಿಕಾಯಿಂದ ತಂದಿದ್ದೀನಿ ಕಣೆ. ಅಯ್ಯೋ, ಇದೆಲ್ಲ ಯಾಕೆ ತರಕ್ ಹೋದ್ರಿ? ಲೀಲಾತಾಗಿ ನೀವು ಬಂದಿರೋದೇ ಒಂದು ದೊಡ್ಡ ಗಿಫ್ಟು. ಅವರೆಷ್ಟು ಖುಷಿಯಾಗಿದ್ರು ಅಂತ ನೀವೇ ನೋಡಿದ್ರಲ್ಲ. ಅವಳು ಖುಷಿನೇ. ನನಗೆ BP ಶುಗರ್ ಮಾತ್ರೆ ಇದ್ದ ಹಾಗೆ. ಹಾಗಂತ ನಮ್ಮ ಕರ್ತವ್ಯ ಮಾಡಬೇಕಲ್ವಾ? ಮದುವೆಗಂತೂ ಬರೋಕ್ಕಾಗಲಿಲ್ಲ. ಈ ಕಡೆ ಪಕ್ಷ ನನ್ನ ಕಡೆಯಿಂದ ಒಂದು ಉಡುಗೊರೆ ಅಂತ ಕೊಟ್ಟರೆ ಮುಂದೆ ನಾನು ಇರಲಿ ಬಿಡಲಿ ಇದನ್ನ ನೋಡಿ ನಾನು ನೆನೆಸ್ಕೋಬೋದಲ್ವಾ? ಅಯ್ಯೋ ಇಲ್ಲ, ನಾವು ಮಾತ್ಯಾಕೆ ಹೇಳ್ತಾ ಇದ್ದೀರಾ? ನೀವಿನ್ನೂ 16 ವರ್ಷ ಬದುಕಬೇಕು. ನಿಮ್ಮ 100 ಇಯರ್ ಬರ್ಡೇ ಸೆಲೆಬ್ರೇಷನ್ಗೆ ನಾವೆಲ್ಲರೂ ಫಾರಿನಿಗೆ ಬರ್ತೀವಿ. ಕರೆಕ್ಟಾಗಿ ಹೇಳಿದೆ ಲಕ್ಷ್ಮಿ. ಇಷ್ಟು ಒಳ್ಳೆ ಮನಸ್ಸಿರೋ ಅಮ್ಮಮ್ಮಂಗೆ ಸೆಂಚುರಿ ದಾಟಲೇಬೇಕು. ನೋಡು, ನಾನು ಬಂದಿನ್ನು 3 ದಿನ ಆಗಿಲ್ಲ, ಎಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ ನನ್ನ. ನಾನು ಅವ್ರಿಗೆ ಇದನ್ನು ಕೊಡಲೇಬೇಕು. ಇರಿ, ಕರಿತೀನಿ. ಬೇಡ ಬೇಡ, ನಾನೇ ಹೋಗಿ ನನ್ನ ಕೈಯಾರ ಇದನ್ನು ಕೊಡ್ತೀನಿ. ಅವ್ರಿಗೆ ಯಾಕೆ ತೊಂದರೆ? ಅವ್ರ ರೂಮ್ ಎಲ್ಲಿದೆ? ಮೇಲ್ಗಡೆ. ಅಯ್ಯೋ ಅತ್ತೆ ರೂಮಲ್ಲಿಲ್ಲ, ಬೇರೆ ಬೇರೆ ಇದ್ದಾರೆ ಅಂತ ಅಮ್ಮಮ್ಮಂಗೆ ಗೊತ್ತಾಗ್ಬಿಟ್ರೆ? ಅಯ್ಯೋ, ಅಭಿ ರೂಮಲ್ಲಿ ನನ್ನ ಫೋಟೋ ಇದೆ, ಅಮ್ಮಮ್ಮ ನೋಡ್ಬಿಟ್ರೆ? ಮೇಲಲ್ವಾ, ಹೋಗಿ ಕೊಡ್ತೀನಿ. ಅಮ್ಮಮ್ಮ, ನಿಮಗೆ ಮೆಟ್ಲ ತಗಕ್ಕೆ ಮಂಡಿ ನೋವಾಗ್ಬೋದು. ಇಂಥ ಮೆಟ್ಲು ಎಷ್ಟು ಹತ್ತಿದ ನಾನು. ನೀನೊಳ್ಳೆ. ಅಯ್ಯಯ್ಯೋ, ಹೋಗೇ ಬಿಟ್ರು. ಮೊದಲಿದನ್ನ ಅತ್ತೆಗೆ ಹೇಳಬೇಕು. ಹೊರಟೇ ಬಿಟ್ರಲ್ಲ ಅವರು, ಹೇಗಾದರೂ ಮಾಡಿ ತಡಿಲೇಬೇಕು. ಅತ್ತೆ, ಲಕ್ಷ್ಮಿ, ಯಾಕೆ ಈ ಥರ ಸಣ್ಣ ಮಗು ಥರ ಓಡ್ಕೊಂಡು ಬರ್ತಾ ಇದೆಯಾ? ಇರು, ನೀರು ಕುಡಿ. ಅತ್ತೆ ಒಂದು ನಿಮಿಷ, ನನ್ನ ಮಾತು ಕೇಳಿ. ನೋಡು, ಪ್ರೈಮ್ ಮಿನಿಸ್ಟರ್ ಮನೆಗೆ ಬರ್ತಿರೋ ಅನ್ನೋ ವಿಷಯ ಇದ್ರು ನಾನು ಆಮೇಲೆ ಕೇಳ್ತೀನಿ. ಮೊದಲು ನೀರು ಕುಡಿ. ನನಗೆ ನೀರು ಬೇಡ. ಅಮ್ಮಮ್ಮ AJ ರೂಮ್ಗೆ ಹೋಗ್ತಿದ್ದಾರೆ. ಹೋಗ್ಲಿ ಬಿಡು, ಅದ್ರಲ್ಲೇನಿದೆ? ನಿಮಗೂ AJಗೂ ಗಿಫ್ಟ್ ಕೊಡಬೇಕು ಅಂತ ರೂಮ್ಗೆ ಹೋಗ್ತಿದ್ದಾರೆ. ಏನ್ ಲಕ್ಷ್ಮಿ ನೀನು, ಗಿಫ್ಟ್ ತಾನೆ, ಆಮೇಲೆ ಇಸ್ಕೊಂಡ್ರೆ ಆಯ್ತು. ಈ ವಿಷಯನ ಹೇಳಕ್ಕೆ ಇಷ್ಟು ಸುಸ್ತು ಮಾಡ್ಕೊಂಡು ಓಡ್ಕೊಂಡು ಬಂದಿದ್ಯಲ್ಲ. ಅಯ್ಯೋ ಅತ್ತೆ, ನಿಮ್ಗೆ ನನ್ನ ಮಾತು ಅರ್ಥ ಆಗ್ತಿಲ್ಲ. ನೀವಿಬ್ರು ದೂರ ದೂರ ಇದ್ದೀರಾ, ಒಟ್ಟಿಗೆ ಇಲ್ಲ ಅಂತ ಅಮ್ಮಂಗೆ ಗೊತ್ತಾಗುತ್ತೆ. ಎಂತ ದಡ್ಡಿ ಲಕ್ಷ್ಮಿ ನೀನು. ಗಂಡ ಹೆಂಡತಿ ಅಂದ್ರೆ ಒಂದೇ ರೂಮಲ್ಲಿ ಯಾವಾಗ್ಲೂ ಇರಕ್ಕಾಗತ್ತಾ? ಮನೆ ಕೆಲ್ಸಕ್ಕೆ ರೂಮಿಂದ ಆಚೆ ಬರ್ಲೇಬೇಕು. ಅವ್ರ ಬಗ್ಗೆ ಎಲ್ಲ ನೀವೇ ಹೇಳಿ ಸುಮ್ಮನೆ ಇದ್ದೀರಲ್ಲ. ಮೊದಲೇ ಅವ್ರು ತುಂಬಾ ಬುದ್ಧಿವಂತರು, ಸಣ್ಣ ವಿಷಯ ಸಿಕ್ಕಿದ್ರು ಎಲ್ಲ ಕಣ್ಣು ಹಿಡಿತಾರೆ ಅಂತ ನೀವೇ ಹೇಳಿದ್ರಲ್ಲ, ಅದಕ್ಕೆ ಓಡ್ಕೊಂಡು ಬಂದೆ. ಅಯ್ಯೋ ಹೌದಲ್ವಾ ಲಕ್ಷ್ಮಿ? ಅಮ್ಮಮ್ಮ ಎಲ್ಲಿದ್ದಾರೆ? ರೂಮ್ ಕಡೆ ಹೋಗ್ತಿದ್ದಾರೆ, ಬೇಗ ಹೋಗಿ. ಬೇಗ ಬಂದ್ಬಿಟ್ಟೆ. ಇಲ್ಲ, ಏನಾಯ್ತು? ಯಾಕೆ ಹಿಂಗೆ ಓಡ್ ಬರ್ತಾ ಇದೆಯಾ? ಅದು ಅಮ್ಮಮ್ಮ ನಮ್ಮಿಬ್ರನ್ನ ಮಾತಾಡ್ಸಕ್ಕೆ ರೂಮಿಗೆ ಬರ್ತಿದ್ರಂತೆ. ಅವ್ರು ಬಂದ್ರೆ ನಾವಿಬ್ರು ಒಟ್ಟಿಗೆ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಅವ್ರು ಬರೋಕ್ಕಿಂತ ಮುಂಚೆ ನಾನೇ ಬೇಗ ಬಂದ್ಬಿಟ್ಟೆ. ಅದಕ್ಕೆ ಹೀಗೆ ಬರೋದಾ? ಬರ್ತಾ ಎಡುಬಿಟ್ಟು ಏನಾದ್ರೆ ಹೆಚ್ಚು ಕಮ್ಮಿ ಆಗಿದ್ರೆ? ನೀವಿರ್ಬೇಕಾದ್ರೆ ನನ್ಗೇನಾಗುತ್ತೆ? ಅಮ್ಮಮ್ಮನ ಮುಂದೆ ಹುಷಾರಾಗಿರ್ಬೇಕು. ಸಣ್ಣ ತಪ್ಪಾದ್ರೂ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನನ್ಗೇನಾಗಲ್ಲ ಬಿಡಿ. ಅಯ್ಯೋ ಸಾರಿ ಅಪ್ಪ, ರಾಂಗ್ ಟೈಮಲ್ಲಿ ಬಂದ್ಬಿಟ್ಟೆ ಅಂತ ಕಾಣುತ್ತೆ. ಹಾಗೇನಿಲ್ಲ, ಬನ್ನಿ, ಪರವಾಗಿಲ್ಲ. ನೀವು ಪರವಾಗಿಲ್ಲ ಅನ್ನೋ ಹೊತ್ತಿಗೆ ಬಂದಿದ್ದೀನಿ. ಆಮೇಲಿಂದ ಈ ಮುದುಕಿ ನಮ್ಮನ್ನು ಒಟ್ಟಿಗೆ ಇರಕ್ಕೆ ಬಿಡಲ್ವಲ್ಲ ಅಂತ ಮನಸ್ಸಿನಲ್ಲೇ ಬೈಕೋಬಾರ್ದು. ಅಮ್ಮಮ್ಮ, ಯಾಕೆ ಈ ಥರ ಮಾತಾಡ್ತಿದ್ದೀರಾ? ನಾವು ನಿಮ್ಮನ್ನ ಬೈಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದು ನನಗೆ ಗೊತ್ತು ಕಣೆ ಚಿನ್ಕುರುಳಿ. ನಿಮ್ಮಿಬ್ರಿಗೋಸ್ಕರ ಏನೋ ತಂದಿದ್ದೆ, ಅದನ್ನು ಕೊಟ್ಟು ಹೋಗೋಣ ಅಂತ ಬಂದೆ. ಅರೆ, ಇದೆಲ್ಲ ಯಾಕೆ? ಇದು ಶಾಸ್ತ್ರ ಕಣಪ್ಪ. ನೀವು ಚಿಕ್ಕೋರಿಗೆ ಗೊತ್ತಾಗಲ್ಲ, ನಾವು ವಯಸ್ಸಾದವರು ನಮ್ಮ ಮಕ್ಳಿಗೆ ಮಾಡಿದ್ವಿ, ಮೊಮ್ಮಕ್ಳಿಗೆ ಮಾಡಿದ್ವಾ ಅಂತ ಕೊರಗ್ತಾ ಇರ್ತೀವಿ. ತಗೊಳ್ಳಿ. ಥ್ಯಾಂಕ್ ಯು. ತಗೊಮ್ಮ. ನಾನು ಬಂದು 3 ದಿನ ಆಯಿತು. ನಾಳೆ ಹೊರಡ್ತಾ ಇದ್ದೀನಿ. ಅದನ್ನು ಹೇಳೋಣ ಅಂತ ಬಂದೆ. ಇಲ್ಲ, ಆಶೀರ್ವಾದ ತಗೋ. ನಿಮ್ಮ ಪ್ರೀತಿನೇ ನಿಮಗೆ ಶ್ರೀರಕ್ಷೆ. ಅದು ಗಟ್ಟಿಯಾಗಿರುವವರೆಗೂ ಯಾರೂ ಏನು ಮಾಡೋಕ್ಕಾಗಲ್ಲ. ಹೇಳಿ.
ಪರವಾಗಿಲ್ವೇ ನನ್ನ ಮೊಮ್ಮಗಳು ರೂಮನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾಳೆ. ಬಂದಾಗಿಂದ ನನಗೆ ಮನೆ ನೋಡಕ್ಕೆ ಆಗಿರ್ಲಿಲ್ಲ. ಮನೆ ಪೂರ್ತಿ ಒಂದ್ಸತಿ ನೋಡ್ಬಿಡ್ತೀನಿ. ಒಳ್ಳೆ ಚೆನ್ನಾಗಿದೆ. ಅಲ್ಲೇನಿದೆ? ಇಲ್ಲ ಅಂತರ ಫೋಟೋ. ಅಮ್ಮಮ್ಮ ಯಾಕೆ ಸುಮ್ಮನೆ ಓಡಾಡ್ತೀಯ? ನಿನ್ ಕೈಕಾಲು ನೋವಾಗುತ್ತೆ. ಅಯ್ಯೋ ಏನು ಆಗಿಲ್ಲ ಬಿಡೆ. ಓ ಇಲ್ಲಪ್ಪ, ನಿನಗೆ ಸಣ್ಣ ನೋವಾದ್ರೂ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಓ ನನಗೆ ಏನು ಆಗಲ್ವೇ? ಅಮೇರಿಕಾದಲ್ಲಿ ಮೈಲಿಗಟ್ಲೆ ಸುತ್ತಾಡ್ತೀನಿ ನಾನು. ನಾನು ಹೊರಟೋಗ್ತೀನಿ ಅಂತ ಬೇಜಾರಿನೇ ನಿನಗೆ? ನಾನೆಲ್ಲಿ ಹೋಗ್ತೀನಿ? ಅಮ್ಮಮ್ಮ ಅಂತ ನೆನೆಸ್ಕೊಂಡ್ರೆ ಸಾಕು, ಅಲ್ಲೇ ಬಂದ್ಬಿಡ್ತೀನಿ. ಏನು ಪ್ರೀತಿನೇ ನಿಂಗೆ ಅಮ್ಮಮ್ಮನ ಕಂಡ್ರೆ. ಚುಡುಗೆ. ಅಮ್ಮಮ್ಮ ನಿನ್ ಮನೆ ನೋಡ್ಬೇಕು ತಾನೆ? ನಾನು ನಿಂಗೆ ಮನೆ ತೋರಿಸ್ತೀನಿ ರೀ. ನೀವು ಸ್ವಲ್ಪ ರೆಸ್ಟ್ ಮಾಡಿ, ನಾನು ಅಮ್ಮಂಗೆ ಮನೆ ತೋರಿಸ್ಬಿಡ್ತೀನಿ. ಬನ್ನಿ ಅಮ್ಮಮ್ಮ. ಏನು ಭಗವಂತ ಇದು? ಇಷ್ಟು ವರ್ಷದಿಂದ ಅಂತರ ನೆನಪಿಗೆ ಅಂತ ನನ್ನ ಮಗ ಹಾಕಿದ ಫೋಟೋ, ಅದನ್ನು ಮುಟ್ಟಕ್ಕೂ ಯಾರೂ ಧೈರ್ಯ ಮಾಡಿರಲಿಲ್ಲ. ಆದರೆ ಇವತ್ತು ಅಂತರ ತಾನಾಗೆ ಅವಳ ಕೈಯಾರೆ ಅವಳ ಫೋಟೋ ತೆಗೆಯೋ ಹಾಗೆ ಮಾಡಿದ್ಯಲ್ಲ, ನನಗಂತೂ ಇದನ್ನು ನಂಬಕ್ಕೆ ಆಗ್ತಾ ಇಲ್ಲ. ವಯಸ್ಸಾಗ್ತಾ ಆಗ್ತಾ ಜೀರ್ಣಶಕ್ತಿ ಕಮ್ಮಿ ಆಗ್ಬಿಡುತ್ತಲ್ವೇನೆ. ಈಗ ನೋಡು, ದೇವರು ಬೇಕಾದಾಗ ಕೊಟ್ಟಿದ್ದಾನೆ, ಅದು ನಂಗೆ ತಿನ್ನಕ್ಕೆ ಆಗ್ತಾ ಇಲ್ಲ. ಶುಗರು BP ಇಟ್ಕೊಂಡು ನಾನು ತಿನ್ನಕ್ ಬಿಟ್ಬಿಡ್ತೀನಿ. ನೀ ಎಲ್ಲಿ ಬಿಡ್ತೀಯಾ? ನಾನು ಅದನ್ನೇ ಹೇಳ್ತಾ ಇರೋದು. ಏನೋ ಬಾಯಿ ರುಚಿಗೆ ಒಂಚೂರು ತಿನ್ನೋಣ ಅನ್ಸುತ್ತೆ, ಅದಕ್ಕೆ 108 ಕಂಡೀಷನ್ ಹಾಕ್ತೀರಾ. ನೀನು ಹೆಲ್ದಿ ಫುಡ್ ತಿಂದು ನಮ್ಮ ಜೊತೆ ಚೆನ್ನಾಗಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಚೆನ್ನಾಗಿರ್ಬೇಕೋ ಬೇಡವೋ? ಅದಕ್ಕೆ ಅಲ್ವಾ ನಾನು ಅಮೇರಿಕಾದಲ್ಲಿದ್ರು ಊಟ ಆದ ಕೂಡಲೇ ಮನೆ ಸುತ್ತ ಒಂದು ರೌಂಡ್ ವಾಕ್ ಹೋಗೋದು. ನೀವಿಬ್ರು ಊಟ ಆದ್ಮೇಲೆ ವಾಕ್ ಹೋಗಲ್ವಾ? ವಾಕಾ? ಇಲ್ಲ ಅಮ್ಮಮ್ಮ. ಅಲ್ಲೇ ನೀವು ಮಿಸ್ ಮಾಡ್ಕೊಂಡಿರೋದು. ಅಂದ್ರೆ ಆ ಕಾಲದಲ್ಲಿ ಊಟ ಆದ್ಮೇಲೆ ಗಂಡ ಹೆಂಡತಿ ಎಲೆಡ್ಕೆ ಹಾಕೋತಾ ಇದ್ರು. ಆ ಟೈಮ್ನಲ್ಲಿ ದಿನದ ಸಮಾಚಾರ ಎಲ್ಲ ಮಾತಾಡ್ತಿದ್ರು, ಭವಿಷ್ಯದ ಬಗ್ಗೆ ಚರ್ಚೆ ಮಾಡಿ ಇನ್ನೂ ಹತ್ರ ಆಗ್ತಾ ಇದ್ರು. ನೀವೆಲ್ಲ ಈಗಿನ ಕಾಲದವರು ಎಲೆಡ್ಕೆ ಎಲ್ಲಿ ಹಾಕ್ತೀರಾ? ಅದಕ್ಕೆ ಮನೆ ಸುತ್ತ ಒಂದು ರೌಂಡ್ ವಾಕ್ ಹೋಗಿ ಬನ್ನಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅಮ್ಮಮ್ಮ ಇನ್ಮೇಲೆ ಮಾಡ್ತೀವಿ ಬಿಡಿ. ನಾನೇನು ಟಿಪ್ಸ್ ಕೊಡಕ್ಕ ಬಂದಿದ್ದೀನಿ. ನೀವಿಬ್ರು ಅನ್ಯೋನ್ಯವಾಗಿರೋದನ್ನ ನೋಡಿ ನಾನು ಕಣ್ಣು ತುಂಬ್ಕೊಂಡು ಹೋಗ್ಬೇಕು. ಅದಕ್ಕೆ ಅದೇನೇ ಮಾಡೋದಿದ್ರು ಇವತ್ತಿಂದಲೇ ಮಾಡಿ, ನಾನು ನೋಡ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಹೋಗಿ. ಲೀಲಾ ಬಾ.
ಜೋಡಿ ಅಂದ್ರೆ ಇದು ಅಲ್ವಾ? ಹೌದಮ್ಮಮ್ಮ, ತುಂಬ ಒಳ್ಳೆ ಜೋಡಿ. ಅಯ್ಯೋ 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 ಅಯ್ಯೋ, ನನ್ನ ಹೊಟ್ಟೆ ಅವ್ರೇನೋ ಯಾರ ಹತ್ರ ಹೇಳ್ಕೊಳ್ಳಿ. ನೀವಾದ್ರೂ ಏನಾದ್ರೂ ಮಾಡ್ತೀರಾ ಅಂದ್ರೆ ನೀವು ಸುಮ್ಮನೆ ಇದಿರಲ್ಲ ಅಕ್ಕ. ಎಲ್ಲ ಕಡೆಯಿಂದನೂ ಲಾಕ್ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಾನೇ ಒದ್ದಾಡ್ತಾ ಇದ್ದೀನಿ. ನೀನ್ ಏನ್ ಸರು? ಅಲ್ಲಿ ನೋಡಿ ಅಕ್ಕ, ಅಲ್ಲಿ ನೋಡಿನೂ ನೀವು ಅದ್ ಹೇಗ್ ಸುಮ್ಮನೆ ಇದ್ದೀರಾ? ಕೋಪನ ಹೊರಗೆ ಹಾಕ್ಬಾರ್ದು ಸರು. ಎದುರಾಳಿ ಆಟ ನಡೆಸೋವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕು. ಆಮೇಲೆ ನಮ್ ಟೈಮ್ ಬರುತ್ತೆ, ಅವಾಗ ನಾವು ಆಟ ಆಡ್ಬೇಕು. ಅಲ್ಲಿವರೆಗೂ ವೇಟ್ ಮಾಡಬೇಕು. ವೇಟ್ ಮಾಡಿ ನನ್ ಮೂದ್ಕೆ ಆಗೋಗ್ತೀನಿ ಅಷ್ಟೇ. ಸೂಪರ್ ಜೋಡಿ ಅಲ್ವಾ ಮೇಡಮ್? ನೋಡಿ ಮೇಡಮ್, ಮುಂದೇನಾಗುತ್ತೋ ಗೊತ್ತಿಲ್ಲ, ಆದ್ರೆ ಇವತ್ತು ಇದನ್ನ ನೋಡಿ ಒಂಥರ ಮಜಾ ಬರ್ತಿದೆ ಮೇಡಮ್. ವಿಶ್ವರೂಪ್, ಯಾ, ಇಟ್ಸ್ ಮೀ, ಒನ್ ಅಂಡ್ ಓನ್ಲಿ ಅಭಿರಾಮ್ ಬಂಟ ವಿಶ್ವರೂಪ್. ಯಾಕೆ ಮೇಡಮ್ ಉರಿತಾ ಇದೆಯಾ? ಉರಿಬೇಕಂತ ತಾನೇ ಇಷ್ಟೆಲ್ಲ ಮಾಡಿರೋದು. ಇದು ಬರೀ ಸ್ಯಾಂಪಲ್ ಅಷ್ಟೇ, ಮುಂದೆ ಇದೆ ಮಾರಿ ಹಬ್ಬ. ಬಾಯ್ ಬಾಯ್. ಏನಮ್ಮ ಅಂತರ, ಅವರಿಬ್ಬರು ನೋಡಿದ್ರೆ ನಿನಗೂ ಮದುವೆ ಆಗ್ಬೇಕು ಅನ್ಸಲ್ವಾ? ಇನ್ನೂ ಕಾಲ ಮಿಂಚಿಲ್ಲ, ನೀನು ಆಗ್ಬಿಡು. ನೋಡು, ನನ್ನ ಮೊಮ್ಮಗಳು ಅವಳ ಗಂಡನ ಜೊತೆ ಎಷ್ಟು ಅನ್ಯೋನ್ಯವಾಗಿದ್ದಾಳೆ. ನೀನು ಹಾಗೆ ಇರ್ಬೋದು. ಎಷ್ಟೊತ್ತು ವಾಕ್ ಮಾಡಬೇಕು? ಯಾಕೆ ನಿನಗೆ ಕಷ್ಟ ಆಗ್ತಾ ಇದೆಯಾ? ಇಲ್ಲ, ನಿಮಗೆ ಕಷ್ಟ ಆಗ್ತಿದೆ. ನನಗೆ ಕಷ್ಟ ಆದರೆ ನಾನು ಹೇಳ್ತೀನಿ, ಅದನ್ನು ನೀನು ಡಿಸೈಡ್ ಮಾಡಬೇಡ. ಸರಿ. ಏನು ಸರಿ? ನೀವೇನು ಹೇಳಿದ್ರು ಸರಿ. ಅರೆ, ನನ್ಗೆ ಯಾಕೆ ಪೊಸೆಸಿವ್ ಫೀಲ್ ಆಗ್ತಿದೆಯಲ್ಲ? ಹೇಗಿದ್ರು ಇದು ನಾಟಕ ತಾನೆ. ನೋ, ಲೀಲಾ ನನ್ನ ತಂಗಿ, ನಾನು ಹಾಗೆ ಅನ್ಕೋಬಾರ್ದು. Are you okay? ಹುಡುಗು ಸಿಡ್ಲು ಅಂದರೆ ಭಯ, ಅದಕ್ಕೆ ಗೊತ್ತಿಲ್ಲದೆ ಇಟ್ಕೊಂಡ್ಬಿಟ್ಟೆ. ಐ ಆಮ್ ಸಾರಿ. ಏನಾಗಿದೆ ಇವತ್ತು ನಿನಗೆ?
ಯಾಕೆ ಸ್ಟ್ರೇಂಜರ್ ಥರ ಮಾತಾಡ್ತಿದ್ಯಾ? ಅಂತರ ಅಕ್ಕ ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ನಾಟಕ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ. ಅಂತರ ಇವರಿಬ್ರು ವಾಪಸ್ ಬಂದ್ಮೇಲೆ ದೃಷ್ಟಿ ತೆಗೆದು ಬಿಡಮ್ಮ. ಅವ್ರಿಗೆ ನನ್ನ ದೃಷ್ಟಿನೇ ತಾಕಿದೆ ಅನ್ಸುತ್ತೆ. ಅವರಿಬ್ರು ಮಧ್ಯ ಯಾರೂ ಬರಬಾರ್ದು. ಅಮ್ಮಮ್ಮ ಅಂತೆ ಅಮ್ಮಮ್ಮ, ನನಗೊಂದು 70 ಅಲ್ಲ 60 ವಯಸ್ಸು ದಾಟಿದ್ರು ಸಾಕಿತ್ತು. ಅವ್ರ ಸೊಂಟ ಮುರಿದು ಮೂಲೆಯಲ್ಲಿ ಕೂರೋ ಹಾಗೆ ಮಾಡ್ತಿದ್ದೆ. ಏನೋ ನಾನಿನ್ನ ಚಿಕ್ಕವಳು, ಅವ್ರ ವಯಸ್ಸಿಗೆ ಬೆಲೆ ಕೊಡಬೇಕು ಅಂತ ಸುಮ್ಮನೆ ಇದ್ದೀನಿ. ನಾನು ಅದೊಂದೇ ಕಾರಣಕ್ಕೆ ಸುಮ್ಮನಿದ್ದೀನಿ ಸರ್. ಈ ಮನೆ ಏಜೆ ನಮಗೆ ಸಂಸ್ಕಾರ ಏನು ಅಂತ ಕಲಿಸ್ಕೊಟ್ಟಿದ್ದಾರೆ. ಅದು ಒಂದಿಲ್ಲದೆ ಹೋಗಿದ್ದಿದ್ರೆ ಆ ಅಜ್ಜಿ ಕತೆನ ಸುಲಭವಾಗಿ ಮುಗಿಸ್ಬೋದಾಗಿತ್ತು. ಆ ಅಮ್ಮ ಬಂದು ಎಲ್ಲಾನು ಸರ್ವನಾಶ ಮಾಡ್ತಿದ್ದಾರೆ. ಏನಾದರೂ ಪ್ಲಾನ್ ಮಾಡಿ ಅವ್ರನ್ನ ಇಲ್ಲಿಂದ ಓಡಿಸ್ಬಾರ್ದಾ? ಮಾಡ್ಬೋದು ಸರು. ಪ್ಲಾನ್ ಮಾಡೋದಕ್ಕೇನು 2 ನಿಮಿಷ. ಆದರೆ ಅದು ವರ್ಕ್ ಆಗಬೇಕು ಅಂದರೆ ಟೈಮ್ ನಮಗೆ ಸಾಥ್ ಕೊಡಬೇಕು. ಅಂದರೆ ನೀವೇನಾದರೂ ಪ್ಲಾನ್ ಮಾಡಿದ್ದೀರಾ? ಹೇಳಿ ಅಕ್ಕ. ಆ ಅಮ್ಮಮ್ಮ ಯಾರು? ನನಗೆ ನೆಂಟ್ರ ಅಥವಾ ನಿನಗೆ ನೆಂಟ್ರ? ಅವಳು ಯಾರೋ ಬೀದಿಲಿ ಹೋಗ್ತಾ ಇರೋಳಿಗೆ ಅವ್ರ ಅಜ್ಜಿ ಆದರೆ ನಾವ್ಯಾಕೆ ಅವ್ರಿಗೆ ಹೆದರ್ಕೊಂಡು ಗೌರವ ಕೊಡಬೇಕು ಅಲ್ವಾ? ಈಗ ನಾವು ತಲೆ ಬಗ್ಸಿ ಸುಮ್ಮನಿರೋದಕ್ಕೆ ಒಂದೇ ಒಂದು ಕಾರಣ ಅಂದರೆ ಅದು ಅಂತರಾತೆ. ಅವ್ರು ಹೇಳಿದ ಮಾತನ್ನ ಕೇಳ್ತಾ ಇದ್ದೀವಿ, ಅದಕ್ಕೆ ಸುಮ್ಮನಿದ್ದೀವಿ. ಹೌದಕ್ಕ, ಅಂತರಾತ ಇಲ್ಲ ಅಂದಿದ್ರೆ ಅಮ್ಮಮ್ಮಗೊಂದು ಗತಿ ಕಾಣಿಸ್ಬೋದಾಗಿತ್ತು. ಈಗ ನಾವು ಏನು ಮಾಡಬೇಕು ಅಂದರೆ, ಲೀಲಾ ಗಂಡ ಓಡ್ ಹೋಗಿದ್ದಾನೆ, ಅಮ್ಮಮ್ಮಂಗೋಸ್ಕರ ಏಜೆ ಲೀಲಾ ಗಂಡನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅಮ್ಮಮ್ಮಂಗೆ ಗೊತ್ತಾಗೋ ಹಾಗೆ ಮಾಡಬೇಕು. ಅದು ಗೊತ್ತಾದರೆ ಡಿಸಪಾಯಿಂಟ್ ಆಗ್ತಾರೆ. ಅಯ್ಯೋ ಪಾಪ, ಮೊದಲೇ ಅವ್ರ ಹಾರ್ಟಲ್ಲಿ 3 ಹೋಲ್ ಇದೆಯಂತೆ. 3 ಇದ್ರೆ ಸರಿ ಹೋಗಲ್ಲ ಸರು. ಇನ್ನೊಂದಾದ್ರೆ ಬ್ಯಾಲೆನ್ಸ್ ಆಗತ್ತೆ. ಬೈ ಚಾನ್ಸ್ ನಮ್ಮ ಪ್ಲಾನ್ ಉಲ್ಟಾ ಆಗಿ ಏಜಲ್ಲಿಲ್ಲ ಮೊದಲೇ ಮದುವೆ ಆಗಿದ್ರು, ಅಂತರಾತೆ ಆಮೇಲೆ ಬಂದ್ರು ಅಂತ ಅವ್ರಿಗೆ ಗೊತ್ತಾದ್ರೆ? ಅದು ಗೊತ್ತಾದ್ರೆ ಲೀಲಾಯಿಂದಾನೇ ಗೊತ್ತಾಗಬೇಕು. ಲೀಲಾ ತ್ಯಾಗಮೂರ್ತಿ ಅಲ್ವಾ? ಅವಳು ಜೀವನೇ ಕೊಡ್ತಾಳೆಯೇ ಹೊರತು ಏಜೆ ಬಗ್ಗೆ ಒಂದೇ ಒಂದು ಮಾತಾಡಲ್ಲ. ಸೊ ಪ್ಲಾನ್ ಪ್ರಕಾರ ಅಮ್ಮಮ್ಮಗೆ ಎಷ್ಟು ಹೇಳಬೇಕೋ ಅಷ್ಟು ನಾವು ಹೇಳ್ತೀವಿ. ಇನ್ನು ಮಿಕ್ಕಿದ್ದು ಅವರತ್ತು ಕರೆದು ಆ ಲೀಲಂಗಾಗೋಷ್ಟು ಬೈದು ಇವ್ರು ಬಿಟ್ಟು ಹೋಗ್ತಾರೆ ಅಲ್ವಾ? ಇಲ್ಲ 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 ಇಲ್ಲ, ದೇಶನೇ ಬಿಟ್ಟು ಹೋಗ್ತಾರೆ. ದೇಹನೇ ಬಿಟ್ಟು ಹೋಗ್ತಾರೆ. ಅಕ್ಕ, ನನಗೆ ಯಾಕೋ ಏಜೆ ಲೀಲಾ ಸಂಬಂಧ ತುಂಬಾ ನಾಟಕೀಯ ಅನ್ಸತ್ತಪ್ಪ. ಅಯ್ಯಯ್ಯೋ, ಹೌದಾ ಸರು? ನಿಂಗೆ ಯಾಕೆ ಹಾಗನ್ಸುತ್ತೆ? ಏನೋ ಅಪ್ಪ, ಅವರಿಬ್ರು ಅಮ್ಮಮ್ಮನ್ ಮೆಚ್ಚೋದಕ್ಕೋಸ್ಕರ ಈ ತರ ನಾಟಕ ಆಡ್ತಿದಾರೇನೋ ಅನ್ನಿಸ್ತದೆ ಅಲ್ವಾ? ನನಗೂ ಹಾಗೆ ಅನ್ಸುತ್ತೆ ಸರು. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ನಮಗೆ ಯಾಕೆ ಬಿಡು. ತಿಳ್ಕೋಬೇಕು ಅಂತ ಇರೋರು ಕೇಳಿ ತಿಳ್ಕೋತಾರೆ. ನಮಗೆ ಯಾಕೆ ಅವ್ರ ವಿಷಯ?
ಅಮ್ಮಮ್ಮ ನೀವಾ ನಾವು ಮಾತಾಡೋದೆಲ್ಲ ನೀವು ಕೇಳಿಸ್ಕೊಂಡ್ಬಿಟ್ರಾ? ಏನೋ ಹೀಗೆ ಸುಮ್ಮನೆ ಮಾತಾಡ್ತಾ ಇದ್ವಿ ಲೋಕಾರೂಢಿಯಾಗಿ ಅಷ್ಟೇ. ನಿಮ್ಮನ್ನ ಗರುಡ ಪುರಾಣದಲ್ಲಿ ಹೇಳಿರೋ ಹಾಗೆ ಕಾದೆಣ್ಣೆಲಿ ಹಾಕಿ ಕಾಯಿಸ್ಬೇಕು. ನಿಮ್ಮ ಸುಳ್ಳಾಡೋ ನಾಲ್ಗೆಗೆ ಕಬ್ಬಣ ಕೆಂಪು ಕಾಸಿ ಬರೆ ಹಾಕ್ಬಿಡ್ಬೇಕು.